ಅವರು ಕರ್ನಾಟಕದ ಸಚಿವರಾಗಿರುವರು. ಅವರ ಬಳಿ ಭತ್ತೆ, ಸಕ್ಕರೆ ಬೆಳೆ ಮತ್ತು ಕೃಷಿ ಮಾರುಕಟ್ಟೆ ಜಾರ್ಪಣೆಗಳ ಹೊಣೆ ಇದೆ. ಅವರು ಹಾವೇರಿ ಜಿಲ್ಲೆಯಿಂದ ಬರುತ್ತಾರೆ ಮತ್ತು ಅವರ ಕಾರ್ಯಕ್ಷೇತ್ರದಲ್ಲಿ ರೈತರ ಮತ್ತು ಗ್ರಾಮೀಣ ಜನರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುತ್ತಾರೆ. ಅವರು ಸರಳ ಮತ್ತು ಜನಬಂಧು ನಾಯಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇದು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಅನೇಕ ಭಾಷೆಗಳಲ್ಲಿ ಮಾತಾಡುತ್ತೆ. ಒಂದು ಉದಾಹರಣೆಗೆ, ಶಿವಣ್ಣನವರು ಮಾಜಿ ಸಚಿವರು, ಹಾಲಿ ಶಾಸಕರು, ಇವರ ಬಗ್ಗೆ ತಿಳಿಸಿಕೊಡಿ. ಶಿವಾನಂದ ಪಾಟೀಲ್ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರು, ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಸ್ವಲ್ಪ ಇದು ಬಹಳ ಸೆನ್ಸಿಟಿವ್ ಐತಿ. ಗಲಾಟೆ ಮಾಡಿದ್ರೆ ಅದನ್ನ ತಗೊಂಡು ಅರ್ಥ ಉತ್ತರ ಮಾಡಕ್ ಚಲೋ ಮಾಡ್ತಾರೆ. ದಯವಿಟ್ಟು ಯಾರು ನಡು ಮಾತಾಡಬೇಡಿ. ಹಾವೇರಿ ಜಿಲ್ಲೆಯಲ್ಲಿ ಪ್ರಾಮುಖ್ಯ ನಾಯಕನಾಗಿದ್ದರು. ನೀವು ಕೇಳಿದಂತೆ ಬಸವರಾಜ ರೋಮಿಯೋ ಜೂಲಿಯಟ್ ಕಥೆಯನ್ನು ಉರ್ದುವಿನಲ್ಲಿ ಹೇಳಿ. मैं कहानी तो अपने शब्दों में बता सकती हूँ. रोमियो और जूलियट एक लाजवाब मोहब्बत की कहानी है. ये दो खानदानों की दुश्मनी के बीच फैलने वाली मोहब्बत की दास्तान है, जहाँ रोमियो और जूलियट की मोहब्बत को बहुत सी मुश्किलात का सामना करना पड़ता है. आखिर में उनकी मोहब्बत अमर हो जाती है, लेकिन उनकी कुर्बानी से दोनों खानदानों को सबक मिलता है और वो अपनी ಇದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದ್ರಿಂದ ರಾಜಕಾರಣದ ಬಗ್ಗೆ ಬಹಳ ಲಿಮಿಟೆಡ್ ಮಾಹಿತಿ ಇರ್ತದೆ. दो अलग-अलग परिवारों के होते हैं जो एक रोमियो और जूलियट. ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರ ಎಷ್ಟು? ಮೌಂಟ್ ಎವರೆಸ್ಟ್ ಪರ್ವತ ಪ್ರಪಂಚದ ಅತಿ ಎತ್ತರದ ಶಿಖರ. ಇದರ ಎತ್ತರ 8,568 ಮೀಟರ್ಗಳು, 27,558 ಅಡಿ. ಇದು ನೇಪಾಳ ಮತ್ತು ಚೀನಾ ಮತ್ತು ತಿಬೆಟ್ ಗಡಿಯಲ್ಲಿ ಸ್ಥಿತವಾಗಿದೆ. ಪ್ರತಿ ವರ್ಷ ಹಲವು ಪರ್ವತಾರೋಹಕರು ಮೌಂಟ್